ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪವನ್ ಯಾದವ್ ಅಂತ, ಶ್ವಾಸಕೋಶ ತಜ್ಞ, ಆಸ್ಟ್ರಾ ಆರ್ ವಿ ಹಾಸ್ಪಿಟಲ್, JP ನಗರ, ಬೆಂಗಳೂರು. ಇಂದಿನ ದಿನಗಳಲ್ಲಿ ನಿದ್ರೆಯ ಬಗ್ಗೆ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದು. ಅದರ ಬಗ್ಗೆ ಜನಗಳಲ್ಲಿ ಇರ್ತಕ್ಕಂಥ ಅರಿವು ಜಾಸ್ತಿ ಆಗ್ತಾ ಇದೆ. ಒಂದು ಸ್ಪೆಸಿಫಿಕ್ ಕಂಡೀಷನ್ ಅಂತ ಹೇಳಿದ್ರೆ ಸ್ಲೀಪ್ ಏಪ್ನಿಯಾ ಅಂತಕ್ಕಂಥ ಒಂದು ಕಂಡೀಷನ್ ಬಗ್ಗೆ ನಾವಿಂದು ವಿಚಾರ ಮಾಡೋಣ. ಗೊರಕೆ ಅಂತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ನಾವು ದಿನಚರಿಗಳಲ್ಲಿ ನೋಡ್ತಕ್ಕಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಎಲ್ಲರೂ ಅದನ್ನು ಸಮಸ್ಯೆ ಅಂತ ಪರಿಗಣಿಸೋದಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಸಮಾಜದಲ್ಲಿ ಮಲ್ಕೊಂಡು ಗೊರಕೆ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ತುಂಬ ಆಳವಾಗಿರ್ತಕ್ಕಂಥ ನಿದ್ದೆಯಲ್ಲಿದ್ದಾರೆ, ಗಾಢವಾಗಿರ್ತಕ್ಕಂಥ ನಿದ್ದೆಯಲ್ಲಿದ್ದಾರೆ ಅಂತಕ್ಕಂಥ ಒಂದು ನಂಬಿಕೆ. ಬಟ್ ಮೆಡಿಕಲಿ ಮಲ್ಕೊಂಡಿರ್ತಕ್ಕಂಥ ವ್ಯಕ್ತಿ ಗೊರಕೆ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಉಸಿರಾಡ್ತಕ್ಕಂಥ ಮಾರ್ಗದಲ್ಲಿ ಏನೋ ಒಂದು ಮಟ್ಟಿಗೆ ಅಡಚಣೆ ಉಂಟಾಗ್ತಾ ಇದೆ ಅಂತಕ್ಕಂಥ ವಿಚಾರ ಇರುತ್ತೆ. ಉಸಿರಾಡ್ತಕ್ಕಂಥ ಮಾರ್ಗ ಅಂದರೆ ನಾವು ಉಸಿರಾಡ್ತಕ್ಕಂಥ ಗಾಳಿ ಮೂಗು ಮುಖಾಂತರ ಅಥವಾ ಬಾಯಿ ಮುಖಾಂತರವಾಗಿ ಗಂಟ್ಲಿಗೆ ಬರುತ್ತೆ. ಗಂಟ್ಲು ಮುಖಾಂತರವಾಗಿ ಉಸಿರಾಡ್ತಕ್ಕಂಥ ಕೊಳವೆ ಟ್ರೇಕೆಯ ಮುಖಾಂತರವಾಗಿ ಶ್ವಾಸಕೋಶಕ್ಕೆ ತಲುಪುತ್ತೆ. ಶ್ವಾಸಕೋಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಾತಾವರಣದಲ್ಲಿ ಇರ್ತಕ್ಕಂಥ ಗಾಳಿ ಶ್ವಾಸಕೋಶದ ಒಳಗಡೆ ಹೋದಾಗ ಅದು ಇರ್ತಕ್ಕಂಥ ಆಮ್ಲಜನಕ ಶರೀರಕ್ಕೆ ಒದಗಿಸಲ್ಪಡುತ್ತೆ. ಶ್ವಾಸಕೋಶದ ಮುಖಾಂತರವಾಗಿ ಅದನ್ನು ಉಪಯೋಗಿಸ್ಕೊಂಡು ಉತ್ಪತ್ತಿ ಆಗ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ನ ಮತ್ತು ಅದೇ ಶ್ವಾಸಕೋಶದ ಮುಖಾಂತರವಾಗಿ ನಾವು ಉಸಿರನ್ನು ಆಚೆ ಬಿಡುವ ಮುಖಾಂತರವಾಗಿ ಅದು ವಾತಾವರಣಕ್ಕೆ ತಲುಪುತ್ತೆ. ಇದು ನಾವು ದಿನಚರಿಯಾಗಿ ಉಸಿರಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಆಗ್ತಕ್ಕಂತಹ ಒಂದು ಫಿಸಿಯಾಲಜಿ ಅಂತ ಹೇಳ್ಬೋದು. ಈ ಸ್ಲೀಪ್ ಏಪ್ನಿಯಾ ಇರ್ತಕ್ಕಂತಹ ಒಂದು ರೋಗಿಗಳಲ್ಲಿ, ಪೇಷಂಟ್ಸಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಅವರು ಬೆನ್ನ ಮೇಲೆ ಮಲ್ಕೊಂಡಾಗ ಏನಾಗುತ್ತೆ, ನಾಲ್ಗೆ ಹಿಂಭಾಗದಲ್ಲಿ ಇರ್ತಕ್ಕಂತಹ ಜಾಗ, ಅದನ್ನು ನಾವು ಫ್ಯಾರಿಂಗ್ಸ್ ಅಂತ ಕರಿತೀವಿ, ಅಲ್ಲಿ ಅವರಿಗೆ ಅಡಚಣೆ ಉಂಟಾಗಿ ಉಸಿರಾಡ್ತಕ್ಕಂಥ ಗಾಳಿಯ ಪ್ರಮಾಣ ಶ್ವಾಸಕೋಶಕ್ಕೆ ಎಷ್ಟು ತಲುಪಬೇಕು ಆ ಒಂದು ಪ್ರಮಾಣದಲ್ಲಿ ಸಾಕಷ್ಟು ಕಮ್ಮಿ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ ಶ್ವಾಸಕೋಶಕ್ಕೆ ತಲುಪ್ತಕ್ಕಂಥ ಗಾಳಿಯ ಪ್ರಮಾಣ ತೀವ್ರವಾಗಿ ಕಡಿಮೆ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಶ್ವಾಸಕೋಶಕ್ಕೆ ಅವಶ್ಯಕತೆ ಅಥವಾ ಶರೀರಕ್ಕೆ ಅವಶ್ಯಕತೆ ಇರ್ತಕ್ಕಂತಹ ಆಕ್ಸಿಜನ್, ಆಮ್ಲಜನಕದ ಒಂದು ರಿಕ್ವೈರ್ಮೆಂಟ್ ಏನಿದೆ ಅದು ಫುಲ್ಫಿಲ್ ಆಗೋದಿಲ್ಲ. ಅಂದರೆ ಮಲ್ಕೊಂಡು ಡೀಪ್ ಗಾಢ ನಿದ್ದೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಜಾಸ್ತಿ ಗೊರಕೆ ಹೊಡಿತಕ್ಕಂಥ ಸನ್ನಿವೇಶದಲ್ಲಿ ಅವಾಗವಾಗ ಉಸಿರು ಕಟ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಸನ್ನಿವೇಶದಲ್ಲಿ ಅವರಿಗೆ ಶರೀರದಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಈ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಶರೀರಕ್ಕೆ ಅಂದರೆ ಸ್ಪೆಷಲಿ ಬ್ರೈನ್ಗೆ ಅಥವಾ ಹಾರ್ಟ್ಗೆ ಅವಶ್ಯಕತೆ ಇರ್ತಕ್ಕಂತಹ ರೆಸ್ಟ್ ಸಿಗೋದಿಲ್ಲ. ಅಂದರೆ ಏನರ್ಥ, ಒಬ್ಬ ವ್ಯಕ್ತಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿದ್ದೆ ಮಾಡ್ತಕ್ಕಂತಹ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಅವರ ಶರೀರಕ್ಕೆ, ಅವರ ಮೆದುಳಿಗೆ, ಮೈಂಡ್ಗೆ ಆದಷ್ಟು ರೆಸ್ಟ್ ಸಿಗಬೇಕು ಅಂತಕ್ಕಂಥ ಉದ್ದೇಶ ಅಲ್ವಾ. ಬಟ್ ನಾವು ಮಲ್ಕೊಂಡಿರ್ತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ ಶರೀರದ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಿದೆ, ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದರಿಂದಾಗಿ ನಮ್ಮ ಶರೀರಕ್ಕೆ, ಎಸ್ಪೆಷಲಿ ಮೈಂಡ್ಗೆ, ಬ್ರೈನ್ಗೆ ರೆಸ್ಟ್ ಸಿಗೋದಿಲ್ಲ. ಬಟ್ ನಾವು ಬೆಳಗ್ಗೆ ಎದ್ದಾಗ ಏನಾಗುತ್ತೆ, ನಮಗೆ ಸಾಕಷ್ಟು ಸುಸ್ತು, ಆಯಾಸ, ಸಾಕಷ್ಟು ನಿದ್ದೆ ಮಾಡಿಲ್ವೇನೋ ಅನ್ನೋ ಒಂದು ಅಂತಕ್ಕಂಥ ಒಂದು ಭಾವನೆ ಉತ್ಪತ್ತಿ ಆಗುತ್ತೆ. ಹಾಗೂ ನಮಗೆ ದಿನಪೂರ್ತಿ ನಮಗೆ ಕೆಲಸ ಮಾಡೋಕ್ಕೆ ಎನರ್ಜಿ ಇಲ್ಲದಲೇ ಇರತಕ್ಕಂಥದ್ದು, ಒಂದು ಯಾವಾಗಲೂ ಒಂದು ತೂಗುಡಿಕೆ ಬರ್ತಕ್ಕಂಥದ್ದು, ಕೂತ್ಕಡೆ ನಿದ್ದೆ ಮಾಡ್ತಕ್ಕಂಥದ್ದು, ಜಾಸ್ತಿ ಸಮಯದವರೆಗೂ ನಮಗೆ ಒಂದು ಪರ್ಟಿಕ್ಯುಲರ್ ಕೆಲಸದ ಮೇಲೆ ಫೋಕಸ್ ಅಥವಾ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗದಲ್ಲೇ ಇರತಕ್ಕಂತಹ ಒಂದು ಸನ್ನಿವೇಶ ಇದರಿಂದ ಉತ್ಪತ್ತಿ ಆಗಬಹುದು. ಈ ಥರ ಸಿಂಪ್ಟಮ್ಸ್ ಇರ್ತಕ್ಕಂತಹ ಪೇಷಂಟ್ಸ್, ಅದ್ರ ಜೊತೆಗೆ ಅವರಿಗೆ ಸಾಕಷ್ಟು ಗೊರಕೆ ಸಮಸ್ಯೆ ಕೂಡ ಇದೆ. ಹಾಗೂ ಮಧ್ಯದಲ್ಲಿ ಮಲ್ಕೊಂಡಾಗ ಉಸಿರು ಕಟ್ಕೊಳ್ತಕ್ಕಂಥ ಚೋಕಿಂಗ್ ಸ್ಪೆಲ್ಸ್ ಅಂತ ಹೇಳ್ತೀವಿ, ಆ ಥರ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನು ನಾವು ಖಂಡಿತವಾಗಿಯೂ ಮೆಡಿಕಲಿ ಇವ್ಯಾಲ್ಯೂಯೇಟ್ ಮಾಡ್ತಕ್ಕಂತಹ ಅವಶ್ಯಕತೆ ಇರುತ್ತದೆ. ಅದನ್ನು ನಾವು ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಡೀಟೇಲ್ ಹಿಸ್ಟ್ರಿ ತೊಗೊಳ್ತೀವಿ. ಇತ್ತೀಚೆಗೆ ನಾವು ನಿಮ್ಮ ತೂಕ ತುಂಬ ಜಾಸ್ತಿ ಆಗಿದೆಯಾ, ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ, ಅಥವಾ ಬೇರೆ ಯಾವ್ದಾದ್ರು ಮೆಡಿಸಿನ್ಸ್ ತೊಗೊಳ್ತಾ ಇದ್ದೀವಿ, ಅದರಿಂದ ನಿಮಗೇನಾದರೂ ಇದು ಸ್ಲೀಪ್ ಏಪ್ನಿಯಾ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆಯಾ, ಅಥವಾ ಬೇರೆ ಯಾವುದಾದ್ರು ರೀಸೆಂಟ್ ಸರ್ಜರಿ ಆಗಿದೆಯಾ, ಅದರ ಬಗ್ಗೆ ನಾವು ಡೀಟೇಲಾಗಿ ನಾವು ಹಿಸ್ಟ್ರೀಸ್ ತೊಗೊಳ್ತೀವಿ. ಅದರಿಂದ ನಮಗೆ ಸ್ಲೀಪ್ ಡಿಸ್ಟರ್ಬ್ ಆಗ್ತಿದೆಯಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಹಿಸ್ಟ್ರಿ ತೊಗೊಂಡಾದ ನಂತರ ನಾವು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ನಾಲ್ಗೆ ಹಿಂಭಾಗದಲ್ಲಿ ನಿಮಗೆ ಸಾಕಷ್ಟು ಜಾಗ ಕಡಿಮೆ ಇದೆ, ಅಥವಾ ಮಕ್ಕಳಲ್ಲಿ ಅಡಿನಾಯ್ಡ್ಸು, ಟಾನ್ಸಿಲ್ಸ್ ಅಂತಕ್ಕಂಥ ದಪ್ಪ ಆಗಿರ್ಬೋದು, ಅಥವಾ ಮೂಗು ನಿಮಗೆ ತುಂಬ ಬ್ಲಾಕೇಜ್ ಇರ್ಬೋದು. ಈ ಥರ ಒಂದು ಸ್ಪೆಸಿಫಿಕ್ ಅನಾಟಾಮಿಕಲ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರೆ ಅದನ್ನು ಫಸ್ಟ್ ಸರಿಪಡಿಸಲು ಪ್ರಯತ್ನ ಮಾಡ್ತೀವಿ. ಆ ಒಂದು ಸ್ಪೆಸಿಫಿಕ್ ಪ್ರಾಬ್ಲಮ್ನ ಸರಿಪಡಿಸೋದ್ರಿಂದಾಗಿ ನಿಮಗೆ ಉಸಿರಾಟ ಸಮಸ್ಯೆ ಬಗೆಹರಿದ್ರೆ ಅಲ್ಲಿಗೆ ನಿಮಗೆ ಚಿಕಿತ್ಸೆ ಆದಂತೆ. ಆ ಥರ ನಿಮಗೇನು ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಇಲ್ಲ, ಆದರೂ ಕೂಡ ನಿಮಗೆ ಗೊರಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾವೊಂದು ಸ್ಲೀಪ್ ಸ್ಟಡಿ ಅಂತ ಮಾಡ್ತೀವಿ. ಅಂತ ಹೇಳಿದ್ರೆ ಸ್ಲೀಪ್ ಸ್ಟಡಿ ಅಂದರೆ ಏನಪ್ಪ ಅಂದರೆ ನೀವು ಮಲ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ನಿಮಗೆ ಉಸಿರು ಕಟ್ಟಿ ಗೊರಕೆ ಆಗಿ ಅದರಿಂದ ನಿಮಗೆ ಇದೆಲ್ಲ ಸಮಸ್ಯೆ ಆಗ್ತಾ ಇರೋದ್ರಿಂದಾಗಿ ನೀವು ಮಲ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ
ನಿಮ್ಮ ಶರೀರಕ್ಕೆ ಒಂದು ಸಣ್ಣ ಮಿಷನ್ನ ಅಳವಡಿಸ್ತೀವಿ. ಅದರಿಂದ ಏನಾಗುತ್ತೆ, ನೀವು ನಿಮ್ದು ಆಕ್ಸಿಜನ್ ಲೆವೆಲ್ಸ್ ಆಗಿರ್ಬೋದು, ನಿಮ್ದು ಹಾರ್ಟ್ ರೇಟ್ ಆಗಿರ್ಬೋದು, ಅಥವಾ ನೀವು ಉಸಿರಾಡ್ತಕ್ಕಂಥ ಪದ್ಧತಿ, ನೀವು ಸ್ಲೀಪ್ ಸ್ಟೇಜಸ್ ಅಂತ ಹೇಳ್ತೀವಿ, ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ ನಿಮಗೆ ಸ್ಲೀಪ್ ಮಾಡಬೇಕಾದ್ರೆ ಕೂಡ. ಅದೆಲ್ಲ ಒಂದು ಕೂಲಂಕುಷವಾಗಿ ಡೀಟೇಲ್ ಆಗಿ ಆ ಒಂದು ಮಿಷನಲ್ಲಿ ರೆಕಾರ್ಡಿಂಗ್ ಆಗುತ್ತೆ. ಆ ರೆಕಾರ್ಡಿಂಗನ್ನು ನಾವು ನೆಕ್ಸ್ಟ್ ಡೇ ರಾ ಡೇಟಾ ತೊಗೊಂಡು ಅದನ್ನು ಮತ್ತೆ ಡೀಟೇಲ್ ಅನಾಲಿಸಿಸ್ ಮಾಡಿಬಿಟ್ಟು ಅದರಿಂದ ಒಂದು ಸ್ಲೀಪ್ ಸ್ಟಡಿ ರಿಪೋರ್ಟ್ ಅಂತ ರಿಪೋರ್ಟ್ ರೆಡಿ ಮಾಡ್ತೀವಿ. ಆ ರಿಪೋರ್ಟಲ್ಲಿ ನಮಗೇನು ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ನಿಮಗೆ ಈ ಸ್ಲೀಪ್ ಎಪ್ನಿಯ ಪ್ರಾಬ್ಲಮ್ ಇದೆಯೋ ಇಲ್ವೋ, ಇದ್ದರೆ ಅದು ಎಷ್ಟು ಸಿವಿಯರ್ ಆಗಿದೆ, ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ನಾವು ಅದನ್ನು ಡಿವೈಡ್ ಮಾಡ್ತೀವಿ. ಹಾಗೂ ಆ ಒಂದು ಸ್ಲೀಪ್ ಎಪ್ನಿಯ ಪ್ರಾಬ್ಲಮಿಂದಾಗಿ ಶರೀರದಲ್ಲಿ ಏನಾದರೂ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಇದೆಯಾ, ಕಡಿಮೆ ಆಗ್ತಿದೆ, ಎಷ್ಟು ತೀವ್ರವಾಗಿ ಕಡಿಮೆ ಆಗ್ತಿದೆ, ಅದರಿಂದ ನಿಮಗೆ ಏನಾದರೂ ಹಾರ್ಟ್ ರೇಟ್ ತುಂಬ ಫ್ಲಕ್ಚುಯೇಟ್ ಆಗಿ ಬೇರೆ ಥರ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಮಗೆ ಡೀಟೇಲ್ಡ್ ಅನಾಲಿಸಿಸ್ ಮತ್ತು ಇನ್ಫಾರ್ಮೇಷನ್ ಸಿಗುತ್ತೆ. ಆ ಒಂದು ಇನ್ಫಾರ್ಮೇಷನ್ ತೊಗೊಂಡು ನಾವು ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು, ಹೇಗೆ ಚಿಕಿತ್ಸೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ನಿಮಗೆ ವಿಚಾರ ಮಾಡಿ ಈ ಇನ್ಫಾರ್ಮೇಷನ್ನ ಒದಗಿಸ್ತೀವಿ. ಧನ್ಯವಾದಗಳು.